ಹಾಯ್! ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಎಂದೂ ತಿಂದಿರದ ಡಿಫ್ರೆಂಟ್ ಆಗಿರುವಂಥ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಪ್ಪು ಹೆಸರುಬೇಳೆನ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟಿರಬಹುದು. ಇದನ್ನು ನೀರಲ್ಲಿ 2 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಹೆಸರುಬೇಳೆ ಉಪ್ಪಿಟ್ಟಂತೂ ಡಿಫ್ರೆಂಟಾಗಿರುತ್ತೆ, ಅಷ್ಟೇ ರುಚಿಕರವಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಬಹುದು. ನೋಡಿ, ಇವಾಗ 2 ಗಂಟೆ ಕಾಲದ ನಂತರ ಈ ರೀತಿ ನೆಂದಿರುತ್ತೆ. ಇದಕ್ಕೆ ನಾನು 1 ಟೊಮೆಟೊನ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಒಣಮೆಣಸಿಕಾಯಿ ಕೂಡ ತಗೊಂಡಿದ್ದೀನಿ. ಕಡಲೆಬೇಳೆ, ಸಾಸಿವೆ, ಉಪ್ಪು, ತೆಂಗಿನ ತುರಿನ ತಗೊಂಡಿದ್ದೀನಿ, ಹಾಗೂ ಎಣ್ಣೆ, ಈರುಳ್ಳಿ, ಒಂದು 3 ಹಸಿಮೆಣಸಿಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿರುವಂಥ ಹೆಸರು ಬೇಳೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಸೇರಿಸೋದೇನು ಬೇಡ, ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಒಂದು ಪ್ಲೇಟ್ನ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಒಂದು 8 ನಿಮಿಷವರೆಗೂ ಇದನ್ನು ಬೇಯಿಸಬೇಕಾಗುತ್ತೆ. ಇವಾಗ ಈ ರೀತಿ ಪ್ಲೇಟ್ಗೆ ಈ ಹೆಸರುಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ 10 ನಿಮಿಷ ಅಥವಾ 8 ನಿಮಿಷವರೆಗೂ ಬೇಯಿಸಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ, ಅದರ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅದರ ಮೇಲೆ ನಾನು ಈ ಮಿಶ್ರಣವನ್ನು ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿದ್ರೆ ಆಯಿತು. ಒಂದು 8 ನಿಮಿಷವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಹಬೆಯಲ್ಲೇ ಬೇಯಬೇಕು. ನೋಡಿ, ಇವಾಗ ಆಗಿದೆ ಇದು. ಇದನ್ನು ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅಂಟಲಿಲ್ಲ ಅಲ್ವಾ? ಇವಾಗ ಇದು ಆಗಿದೆ ಅಂತಾನೆ. ಇದನ್ನು ಇವಾಗ ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಇಡ್ಲಿ ಥರ ಇದು ಬೆಂದಿರುತ್ತೆ. ಇದನ್ನು ನಾವು ಇನ್ನೊಂದು ಪ್ಲೇಟ್ಗೆ ತೆಗೆದುಬಿಟ್ಟು ಚೆನ್ನಾಗಿ ಆರಿಸ್ಕೊಳ್ಬೇಕಿದ್ದು. ಸ್ವಲ್ಪನೂ ಬಿಸಿ ಇರಬಾರ್ದು, ಆ ರೀತಿ ನಾವು ಇದನ್ನು ಹಾರಕ್ಕೆ ಬಿಡಬೇಕು. ನೋಡಿ, ಇವಾಗ ಆರಿದೆ. ಈ ರೀತಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ರವೆ ಥರ ಮಾಡ್ಕೊಳ್ಬೇಕು. ಸಿಕ್ಕಾಪಟ್ಟೆ ರುಚಿಕರವಾಗಿರುತ್ತೆ ಈ ಉಪ್ಪಿಟ್ಟಂತೂ. ಖಂಡಿತ ನೀವು ಟ್ರೈ ಮಾಡಿ. ಇವಾಗ ಬಾಣಲಿ ಏನು ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಆಗಿದೆ. ಇವಾಗ ಈ ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆಯಿಂದ ಮಾಡಿರುವಂಥ ಈ ರವೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಾಯಿತು. ಕೊನೆಯಲ್ಲಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಉಪ್ಪಿಟ್ಟನ್ನ ತಿಂದು ಖಂಡಿತ ಬೇಜಾರಾಗಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ ಉಪ್ಪಿಟ್ಟು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.